ಶ್ರದ್ಧಾ, ಅದೇನು ಗೊತ್ತಾ, ಇನ್ಮೇಲೆ ನಾವು ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ ನೋಡು. ರಾಕ್ ಸ್ಟಾರ್ ಅಂದಮೇಲೆ ತಮಾಷೆನ ಹೇಳು. ಮತ್ತೆ ಕಾನ್ಸರ್ಟ್ ಪ್ಲ್ಯಾನ್ ಮಾಡಬೇಕು, ಹೊರಗಡೆ ಹೋಗಬೇಕು, ಮ್ಯೂಸಿಕ್ ಆಲ್ಬಮ್ ಸ್ಟಡಿ ಮಾಡಬೇಕು. ಇದೆಲ್ಲ ನಂಗೆ ಯಾಕೆ ಹೇಳ್ತಾ ಇದ್ದಾರೆ? ಭುವನ್, ಶ್ರದ್ಧಾ ಬಂದ್ರಾ? ಬನ್ನಿ ಬನ್ನಿ. ಏನು ಭುವನ್, ಹೆಂಡ್ತಿಗೇನು ಹೇಳ್ತಾ ಇದ್ದೆ? ಹಾಂ ಅಜ್ಜಿ, ಹೆಂಡತಿ ಅಂದಮೇಲೆ ಎಲ್ಲ ಗೊತ್ತಿರಬೇಕಲ್ವಾ. ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಗೌರವ ಬೇರೆ ಇಲ್ಲ ನೋಡಿ, ಒಂಥರ ಎಲ್ಲ ಕೆಲಸನೂ ಅಲ್ಲೆಲ್ಲ ಸಿಕ್ಕಾಕೊಂಡಿದೆ. ಮತ್ತೆ ಎಲ್ಲ ಶುರು ಮಾಡಬೇಕು. ಅದನ್ನೇ ಶ್ರದ್ಧಾ ಹೇಳ್ತಾ ಇದ್ದೆ, ಇನ್ಮೇಲೆ ಅವೆಲ್ಲ ನಿಂದೆ ಜವಾಬ್ದಾರಿ ಅಂತ ಅಲ್ವಾ ಶ್ರದ್ಧಾ? ಓ ಸೂಪರ್ ಕಣು ಭುವನ್. ಅಲ್ಲಿಗೆ ಹೆಂಡ್ತಿನೇ ನಿನ್ ಪಿ ಏನು? ನೋ 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 ಊರ್ಮಿಳ, ಇವಳು ನನ್ನ ಪಿ ಎ ಅಲ್ಲ, ನನ್ನ ವೈಫ್. ಮೇಲಾಗಿ ಓದಿರೋಳು, ತಿಳಿದಿರೋಳು, ಎಲ್ಲ ವಿಚಾರ ಗೊತ್ತಿರಲಿ ಅಂತ ಹೇಳಿದೆ ಅಲ್ವಾ ಶ್ರದ್ಧಾ? ಪಿ ಎ ಅಲ್ಲ, ನನ್ನ ಮ್ಯಾನೇಜ್ ಮಾಡ್ತಾಳೆ. ಭುವನ್, ತುಂಬ ಸಂತೋಷನಪ್ಪ. ನೀನು ನಿನ್ನ ಹೆಂಡತಿಗೆ ಇಷ್ಟೆಲ್ಲ ಗೌರವ ಕೊಡ್ತಿರೋ ನೋಡಿದ್ರೆ ನನಗೆ ತುಂಬ ಆನಂದ ಆಗ್ತಿದೆ. ಶ್ರದ್ಧಾ ಎಷ್ಟು ಸೆನ್ಸಿಟಿವ್ ಗೊತ್ತಾ? ಅವಳು ತುಂಬ ಸೂಕ್ಷ್ಮ ಅಜ್ಜಿ. ಅದಕ್ಕೆ ಅವಳಿಗೆ ಜವಾಬ್ದಾರಿ ವಹಿಸೋಣ ಅಂತ. ಏನ್ ಇವ್ನ ಗೇಮು? ದಿನಕ್ಕೊಂಥರ ಆಡ್ತಾನೆ. ಇಬ್ರ ಮಧ್ಯೆ ಎಲ್ಲ ಸರಿ ಆಗೋಯ್ತಾ? ಅಥವಾ ಇದೀವನ್ ಮತ್ತೊಂದು ಆಟನಾ? ಶ್ರದ್ಧಾ, ಯಾಕಮ್ಮ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದ್ಯಾ? ಏನಿಲ್ಲ ಅಜ್ಜಿ, ಹೊರಗೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಅಷ್ಟೇ. ಅದೇನು ಗೊತ್ತಾ ಅಜ್ಜಿ, ಇಷ್ಟು ದಿನ ಇವಳು ಮನೆ ಒಳಗೆ ಇದ್ಲಲ್ಲ, ಹಾಗಾಗಿ ಬಿಸಿಲು, ಮಳೆ, ಗಾಳಿ ಇದೆಲ್ಲ ಮರ್ತು ಹೋಗಿದೆ. ಇನ್ಮೇಲೆ ನಿಧಾನಕ್ಕೆ ಅಭ್ಯಾಸ ಆಗತ್ತೆ. ಏನಂತೆ ಶ್ರದ್ಧಾ? ಹೌದು. ಸರಿ ಸರಿ, ತುಂಬ ಸುಸ್ತಾಗಿರಬೇಕು, ರೆಸ್ಟ್ ಮಾಡಿ. ಊಟ ರೆಡಿ ಆದ ತಕ್ಷಣ ಕರಿತೀನಿ, ಹೊರಡಿ. ಬಾ ಶ್ರದ್ಧಾ. ಪ್ರತಿದಿನ ಹೀಗೆ ಆಗ್ತಾ ಇದ್ರೆ ನಾನ್ ಮೆಂಟ್ಲಾಗೋದಂತೂ ಗ್ಯಾರಂಟಿ. ಛೇ, ಇವನೇನ್ ಮಾಡ್ತಾ ಇದ್ದಾನೆ? ತಲೆಯಲ್ಲಿ ಏನಿದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲಪ್ಪ.